ಅಫಿಡವಿಟ್ ನಲ್ಲಿ ಇಲ್ಲ ಅಂತ ಈಗಲೂ ಆ ವಾದ ಮಾಡ್ತಾ ಇದ್ದಾರೆ ಸರ್ ಚಲುವಾದಿ ನಾರಾಯಣ ಸ್ವಾಮಿ ಕಳಿಸಿದ್ದೀನಲ್ಲ ಹೋಗಿ ಅಫಿಡವಿಟ್ಟು ನಾರಾಯಣ ಸ್ವಾಮಿಗೆ ಪಾಪ ಇನ್ನ ಎಕ್ಸ್ಪೀರಿಯನ್ಸ್ ಇಲ್ಲ. ನಾನು ಲೋಕಾಯುಕ್ತಾಗೆ ಎಲ್ಲೆಲ್ಲಿ ಫೈಲ್ ಮಾಡಬೇಕು ಎಲ್ಲ ಫೈಲ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನನ್ನ ವಾಚ್ ಇಲ್ಲೇ ಇದೆ, ನನ್ನ ನಂಬರು ಇದೆ, ಅದಕ್ಕೆ ನಂಬರು ಇರ್ತದೆ. ನಾನೇನಾದ್ರು ಸುಳ್ಳು ಮಾಡಿದ್ರೆ ಇವತ್ತೇ ನಾನು ರಿಸೈನ್ ಮಾಡ್ತೀನಿ, ಇಲ್ಲ ಅವ್ರು ರಿಸೈನ್ ಮಾಡ್ತಾರ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಾರು ಮಾತಾಡ್ಬೇಕಾದ್ರೆ ಬರೀ ಪಬ್ಲಿಸಿಟಿಗೆ ಮಾತಾಡೋದಲ್ಲ. ನಾನು ಅವ್ರಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿಯಿಂದ ನಾನು ವರ್ತನೆ ಮಾಡೋನು. ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡೋದು ಕಲಿಬೇಕು. ಹೋಗಿ ಲೋಕಾಯುಕ್ತ ಅಫಿಡವಿಟ್ ಓಪನ್ ಮಾಡ್ಕೊಳ್ಳಿ. ಅವರು ನಾನೇನು ತೋರಿಸಿದ್ದೀನಿ ಬೇರೆ ವಿಚಾರ. ಲೋಕಾಯುಕ್ತ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಇನ್ಕಮ್ ಟ್ಯಾಕ್ಸ್ ಅಫಿಡವಿಟ್ ಕ್ಯಾನ್ ಬಿ ಆಸ್ಕ್ಡ್. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಅವ್ರು ಹೇಳ್ತಾ ಇರೋದು 2018ರಲ್ಲೂ ತೋರಿಸಿಲ್ಲ, 23ರಲ್ಲೂ ತೋರಿಸಿಲ್ಲ. ಅವ್ರಿಗೆ ಏನ್ರಿ ಗೊತ್ತು? ಅವ್ರಿಗೆ 2000 ಆಯ್ತು, 25 ಈ ವರ್ಷನೇ ನಾನು ಸೈನ್ ಹಾಕಿದ್ದೀನಿ. ಒಂದು ಕೈಯಲ್ಲೂ ಕೂಡ ಬರೆದ್ಬಿಟ್ಟು ತಿದ್ಬಿಟ್ಟು ನಂಬರ್ ಕೂಡ ಹಾಕಿದ್ದೀನಿ ನಾನು. ಪ್ರಸ್ತಾಪ ಮಾಡ್ತಾರೆ ಮೊದಲು ಮಾಡ್ಲಿ, ಫಸ್ಟ್ ಸೆಷನ್ ಅಲ್ಲೂ ಮಾಡ್ಲಿ, ಎಲ್ಲ ಮಾಡ್ಲಿ. ಯಾರು ಬೇಡ ಅಂತ ಹೇಳ್ತಾರೆ? ಇಡೀ ದೇಶದಲ್ಲೇ ಚರ್ಚೆ ಆಗ್ಲಿ. ಇದನ್ನ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ. ಮೆಟ್ರೋ ಕಾಮಗಾರಿ ನಾನೇನು ಅವ್ರಿಗೇನು ತೋರಿಸ್ಬೇಕು ಅಂತಿಲ್ಲ. ಅವರು ಏನೋ ಕದ್ದು ಬಿಟ್ಟಿದೀವಿ ಅಂತ ಮಾತಾಡ್ತಿದ್ರಲ್ಲ, ಸುಳ್ಳು ಅಂತ ಮಾತಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಅವ್ರದ್ದು ಫಸ್ಟ್ ಉತ್ತರ ಕೊಟ್ಕೊಳ್ಳಿ ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.